ಹೆಂಗರ ಹುಡುಕಿ ಕೂದಲ ಈಟಿಟ ಮಾಡ್ಕೊಂಡು ಅದು ಬೇರೆ ಬೇಬಿ ಕಟಿಂಗ್ ಮಾಡ್ಕೊಂಡು ಬೇಬಿ ಬೇಬಿ ಅಂತ ಬಂದಾಳಿಗೆ. ಏಯ್ ನಡಿಯೇ, ಯಾರೇ ನೀನು? ಸೈಕಲ್ ಓಡ್ಸಾಕ ನಿನಗೆ ಯಾರು ಲೈಸೆನ್ಸ್ ಕೊಟ್ರು? ಜಿಪುಣ ಸೊಸೆ ಕ್ಯಾಮಿಡಿ ಕಥೆಗಳನ್ನು ನೋಡಿ ಹೊಟ್ಟೆ ಹುಣ್ಣಾಗೋಷ್ಟು ನಗಿ ಮಸ್ತ್ ಕ್ಯಾಮಿಡಿ ಆಯ್ತ್ರಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್. ಅಂಟೀರ ಬರಾಕತ್ತಿರಲ್ರಿಪ್ಪ. ಹೌದ್ರಿ ಅಂಟೀರ, ಏನು ಹೊಸ ಸ್ಲಿಪ್ಪರ್ ತಗೊಂಡ್ರ? ಹೂನ ಹೆಂಗದವು? ಪಿಂಕ್ 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 ಪಿಂಕಿ ಪಿಂಕಿ ಅಲ್ಲ, ಚಲೋ ಅದಾವಲ್ಲ ಸ್ಲಿಪ್ಪರ್? ಹೌದು, ಎಷ್ಟು ಕೊಟ್ರಿ? ಇದಕ್ಕನ 500 ರೂಪಾಯಿ ಕೊಟ್ಟೆ ನೋಡು. ಏನು 500 ರೂಪಾಯಿನಾ? ಈಗ ಮತ್ತೆಲ್ಲ ಕ್ವಾಲಿಟಿ ಚಪ್ಪಲಿಗಳೆಲ್ಲ ಅಷ್ಟೇ ಬರೋದು ರೇಟು. ಆಂಟಿ ನಾನಾಗಿದ್ರೆ ನೀ ಆಗಿದ್ರೆ ಹ್ಞೂನ್ರಿ, ನಾ ಆಗಿದ್ರೆ 200 ರೂಪಾಯಿ ಕೊಟ್ಟು ತರ್ತಿದ್ನಿ ರೀ. ಏನು 200 ರೂಪಾಯಿ ಕೊಟ್ಬಿಡ್ತಿದ್ನ? ಅಲ್ರಿ ಚಿಕ್ಕಮ್ಮ, ನೀವು ಎಷ್ಟು ವರ್ಷ ಆಯ್ತು ಹಾಕೋತೀರಿ ಈ ಚಪ್ಪಲಿನ? ನಾನು ಅಡ್ಡಾಡಕ್ ನೋಡಿದ್ರೆ 6 ತಿಂಗಳಿಗೆ ಏನು ಹರಿತಿತ್ತು ಅನಿಸುತ್ತವ. 6 ತಿಂಗಳಿಗೆ 500 ರೂಪಾಯಿ ಬಡ್ದಿರಂದ್ರೆ ಎದಕ್ಕೆ ಬಂತು ಉಪಯೋಗ? ಅದ್ರ ಬದಲಿ ಅವ್ರಿಗೆ ಚೌಕಾಸಿ ಮಾಡ್ಬಿಟ್ಟು ನಾ ಇಷ್ಟ ಕೊಡ್ತೀನಿಪ್ಪ, ಇಷ್ಟ ಇಲ್ಲ ಅಂತ ಚೌಕಾಸಿ ಮಾಡ್ಬೇಕ್ರಿ. ಅದನ್ನ ಬಿಟ್ಬಿಟ್ಟು ನೀವು ಹೇಳಿದ್ರಂತ ನೀವು ತಂದ್ಬಿಟ್ರಂತ ಅದಕ್ಕೆ ಬಂತ್ರಿ. ಅಂದ್ರಿನಾ ನಾನು ಜಾಸ್ತಿ ರೊಕ್ಕ ಕೊಟ್ಟು ತೊಗೊಂಬಂದಿನ ಮತ್ತೆ 200 ರೂಪಾಯಿ ಚಪ್ಪಲಿನ 500 ರೂಪಾಯಿ ಕೊಟ್ಟು ತಂದಿರಿ. 300 ರೂಪಾಯಿ ನಮಗೆ ಪಂಗನಾಮ ವೆಂಕಟರಮಣ ಗೋವಿಂದ ಗೋವಿಂದ. ಯವ್ವ, ಅಯ್ಯೋ ಅಂಟೀರ, ಈಗೇನು ಒಳಗೆ ಕೊಟ್ಟು ಬರಕ್ಕಾಗುತ್ತನ್ರಿ ನಿಮ್ಗೆ ಚಪ್ಪಲಿನ? ಅದೇನು ಗೈವ ತಗೊಂಡು ಮತ್ತೆ 3 ದಿನ ಆಯ್ತು. ಹೌದಲ್ರಿ, ಯೋಚನೆ ಮಾಡಿ ಬಂದ ಮೊದಲೇ ಯೋಚನೆ ಮಾಡಿ ತಗೋಬೇಕ್ರಿ. ಅದನ್ನ ಬಿಟ್ಬಿಟ್ಟು ಅವ್ರು ಹೇಳಿದ್ರಂತ 500 ರೂಪಾಯಿ ಕೊಟ್ಟಂತ. ನಡಿ ಹೋಗೋಣ, ಕೈಪಲ್ ತರ ಅಲ್ಲಿ ಹೆಂಗ್ ಮಾಡ್ತೀರ ನೋಡ್ತೀನಿ. ನಾನು ರಾಣಿ ಹೇಳ್ದಂಗ ಯೋಚನೆ ಮಾಡ್ಬೇಕಾಗಿತ್ತಾನ, ಕೇಳಬೇಕಾಗಿತ್ತು. ನಾನು ತಪ್ಪು ಮಾಡ್ಬಿಟ್ಟೆ. ಇನ್ನೊಮ್ಮೆ ಹೋದಾಗ 500 ರೂಪಾಯಿನ ಈಗ 200 ರೂಪಾಯಿ ಕೇಳಲ್ಲ, ನಾನು 100 ರೂಪಾಯಿ ಕೇಳ್ತೇನೆ. ಅಂತೀರ ಅವಾಗ ಅವ ಅಂತನ್ರಿ, ತಗೊಳಕ ಯೋಗ್ಯತೆ ಇಲ್ಲಂದ್ರ ಯಾಕೆ ಅಂಗಡಿಗೆ ಬಂದಿರಿ, ಹೋಗ್ರಿ ಮುಂದಕ್ಕೆ ಅಂತ ಕಳಿಸ್ತಾನ. ಏನಿಲ್ರಿ ಅಂತೀರ, ಸಿಂಪಲ್ ಟ್ರಿಕ್ಸ್ ಉಪಯೋಗಿಸ್ಬೇಕ್ರಿ. ಅವ 500 ರೂಪಾಯಿ ಕೇಳಿದ್ರೆ ನಾವು ಅದರಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಕೇಳಬೇಕು. ಅದನ್ನ ಬಿಟ್ಟು ಪೂರ್ತಿ ಕಡಿಮೆ ಕೇಳಿದ್ರೆ ಅವ ಏನು ಮಾಡಂಗಿಲ್ರಿ. ನಿನ್ ಯೋಗ್ಯತೆ ಇಲ್ಲ, ಮುಂದಕ್ಕೆ ಹೋಗು ಬಿಕಾರಿ ಅಂತ ನಮ್ಮನ್ನ ಬಿಕಾರಿ ಮಾಡಿ ಕಳಿಸ್ತಾರ್ರಿ. ಅದಕ್ಕೆ ಅದರಲ್ಲಿ ಮೇಂಟೈನ್ ಮಾಡಿ ಇದಕ್ಕೆ ಎಷ್ಟು ಏನು ಎಂತ ಅಂತ ತಿಳ್ಕೊಂಡು ಅಷ್ಟಷ್ಟ ಕಡಿಮೆ ಮಾಡಿ ಚೌಕಾಸಿ ಮಾಡ್ಬೇಕ್ರಿ. ನಿಮ್ಗೆ ಗೊತ್ತಿಲ್ರಿ, ಈಗ ಬರ್ರಿ ಮಾರ್ಕೆಟ್ ಹೊಂಡಲ್ಲ, ನಾನು ಚೌಕಾಸಿ ಬಿಟ್ಟು ತೋರಿಸ್ತೀನಿ, ಹಂಗ ನೀವು ಕಲೀರಿ. ಆದ್ರೆ ಆದ್ರೆ ಪೀಸ್ ಆಗತ್ತೆ ನೋಡ್ರಿ. ಪೀಸಾ ನಡ್ರಿ. ಅಯ್ಯೋ ಆಂಟಿ, ಸರಿ ಅಯ್ಯೋ ಆಂಟಿ, ಸ್ವಲ್ಪ ಜಾಗ ಬಿಡಿ, ಸರಿ ಆಂಟಿ. ಅಯ್ಯೋ ಈ ಆಂಟಿ ಕಿವಿನ ಕೇಳತ್ತೇನ ರೀ ಆಂಟಿಯರ? ಅಯ್ಯೋ ಇವ್ರಿಗೆ ಹೆಣ ಎತ್ಲಿ. ಅಯ್ಯೋ ಆಂಟಿ ಎದ್ರಿಪ್ಪ, ಹೇಳ್ರಿ. ಯಾವ ನೀನು ಕಣ್ಣಿನ ನೆತ್ತಿ ಮೇಲೆ ಇಟ್ಕೊಂಡಿನ? ಅಡ್ಡಾಡಕತ್ತಾರ ಗೊತ್ತಾಗಂಗಿಲ್ಲ ನಿನಗೆ? ಆಂಟಿ ಐ ಆಮ್ ವೆರಿ ಸಾರಿ ಆಂಟಿ. ಅಲ್ವಾ ಹುಡುಗಿ, ಯವ್ವಾ ನನ್ನ ಕಾಲ್ ಹೊಡ್ಯಾಕತ್ತ. ಅಲ್ಲ ನೋಡ್ಕೊಂಡು ಸೈಕಲ್ ಓಡಿಸ್ಬೇಕಿಲ್ಲ, ಓಡ್ಸಕ್ ಬರಂಗಿಲ್ಲ ಅಂದ್ರೆ ಯಾಕೆ ಬಂದಿಲ್ಲ ಓಡ್ಸಕ? ಅಯ್ಯೋ ಆಂಟಿ ಕಲಿಬೇಕಂತ ಬಂದಿರಿಪ್ಪ, ಸ್ವಲ್ಪ ಮಿಸ್ಟೇಕ್ ಆತ. ನಾ ಹಾಕಿ ಹಾಕ್ತೀನಿ. ಈ ಆಂಟಿನೇ ಸರಿಲೇ ಇಲ್ಲ, ನಿಮಗೂ ಕಿವಿನೇ ಇಲ್ಲೇನೋ ಅನಿಸ್ಬಿಡ್ತ ನಂಗ. ಯಾಕಾ ಹುಡುಗಿ ಹೆಂಗ್ ಕಾಸತ್ ನಿನಗ? ಕಿವಿ ಕೇಸಲ್ಲ ಅಂತ ಹೇಳಕ ನೀನು ಡಾಕ್ಟರ್ ಅದೇನ? ನೋಡಿದೆ ಗುದ್ಸಿದಲ್ದನ ಕಾಲ್ ಒಳಗ ನೋಡಿಲಿ ಹೆಂಗ್ ಕೆತ್ತೈತಿ ನನ್ನ ಕಾಲು ಅಂತ. ಮತ್ ಮಾತಾಡ್ತಾಳ 101. ನಡಿ ಹೋಗಿ ಕ್ಲಿನಿಕ್ ತೋರಿಸ್ತಾನೆ ನಮ್ಗ. ನೋಡ್ ಕಾಲ್ ಹೆಂಗ್ ಕೆತ್ತೈತಿ, ನಡಿ ಇದ್ರ ಖರ್ಚು ನೀನ ಕೊಡ್ಬೇಕು. ನಡಿ ಸುಮ್ಮನೆ ಚಿಕ್ಕಮ್ಮ, ಹೆಂಗರ ಹುಡುಕಿ ಕೂದಲ ಈಟಿಟ ಮಾಡ್ಕೊಂಡು ಅದು ಬೇರೆ ಬೇಬಿ ಕಟಿಂಗ್ ಮಾಡ್ಕೊಂಡು ಬೇಬಿ ಅಂತ ಬಂದಾಳಿಗೆ. ಏಯ್ ನಡಿಯೇ, ಯಾರೇ ನೀನು?
ಸೈಕಲ್ ಓಡ್ಸಕ್ಕ ನಿನಗೆ ಯಾರು ಲೈಸೆನ್ಸ್ ಕೊಟ್ರು? ಏನಂಟಿ? ಸೈಕಲ್ ಓಡ್ಸಕ್ಕ ಲೈಸೆನ್ಸ್ ಬೇಕಾ? ಏ ರಾಣಿ, ನಿನಗೆ ಬುದ್ಧಿಗೆ ಸರಿ ಇಲ್ಲನ? ಏನಾರ ಸೈಕಲ್ ಗುದ್ಸಿದಕ್ಕ ಏನಾರ ಬ್ರೈನ್ ಏನಾರ ಆಗ್ಬಿಡ್ತದೆ. ಮತ್ತ ಯಾರ ಸೈಕಲ್ಕ್ಕ ಈ ಓಡ್ಸಕ್ಕೆ ಏನಾರ ಲೈಸೆನ್ಸ್ ಕೊಡ್ತಾರನ? ಚಿಕ್ಕಮ್ಮ ಬಾಯ್ ಮುಚ್ಚಲಿ. ಹಾ ಹೇಳ, ಯಾರು ಕೊಟ್ಟಿದ್ದು ಆ ಲೈಸೆನ್ಸ್ ಅಂತ? ಅಯ್ಯೋ ಅಂತೀರ, ಸ್ಮಾಲ್ ಮಿಸ್ಟೇಕ್ ಆದ್ರೆ ನಿಮ್ಗೇನ್ರ ತಲೆಗೆ ಬಿದ್ದೈತೆ ಮತ್ತೆ ಪೆಟ್ಟು ಕಾಲಿಗೆ ಬಿದ್ದಿಲ್ಲ. ಹಾ ಹಿಂಗೆ ಕೇಳಕತ್ತಿ? ಮತ್ತೆ ಇನ್ನೇನ್ರಿ ಅಂತೀರ? ಸೈಕಲ್ ಓಡಿಸೋ ಮುಂದೆ ಲೈಸೆನ್ಸ್ ಕೇಳ್ತಾರನ? ಓ ಹೌದನ? ಚಿಕ್ಕಮ್ಮರು ಕರೆಕ್ಟ್ ಆಗಿಲ್ಲ. ಏನ್ ಮಾಡಿ ನಾನು ಅವಾಗ್ಲೇ ಬಡ್ಕೊಂಡೆ. ಸರಿ ಚಿಕ್ಕಮ್ಮರ ನೋಡಿ ಈಗ ಹೆಂಗ್ ಮಾಡ್ತೀನಿ ಅಂತ. ಏ ಹುಡುಗಿ, ಯಾರ್ ನಿಂಗೆ ಲೈಸೆನ್ಸ್ ಕೊಟ್ಟಿದ್ದು? ಬೆಳಿಗ್ಗೆ ಬೆಳಿಗ್ಗೆ ಯಾರು ಮುಖ ನೋಡಿದ್ನೋ ಮರೆಯ? ಆಂಟಿ ನಡ್ರಿ, ಎಲ್ಲಿಕ್ಕೆ ತೋರಿಸ್ತೀನಿ ನಿಮ್ಗ. ಏನು ತೋರಿಸ್ಬೇಕನ? ಇಷ್ಟು ಮಂದಿ ಗಂಡ ಮಕ್ಕಳದಾರ, ಏನ್ ಲಂಗ ಎತ್ತು ತೋರಿಸ್ಲೇನ? ನನ್ಗ ಮಣಕಾಲಿಗೆ ಪೆಟ್ಟಾಗೈತಿ. ಅಯ್ಯೋ ಅಂತೀರ ನೀವು? ನಿಮ್ಗೂ ಪೆಟ್ಟಾಗೈತನ್ರಿ? ಅದು ಸುಮ್ಮನೆ ಚಿಕ್ಕಮ್ಮರ, ಈಗ ಹೆಂಗ ಸುಮ್ಮನೆ ನಾಟಕ ಆಡಕತ್ತಲ್ಲ. ಸೈಕಲ್ ಓಡ್ಸಕ್ ಬರಲ್ಲ ಅಂದ್ರೆ ಯಾಕೆ ಬರ್ಬೇಕು ಸೈಕಲ್ ಓಡ್ಸಕ? ನಮಗೆಲ್ಲ ಕೆತ್ತಿ ಮಂಡಿ ಗಿಂಡಿ ಎಲ್ಲ ನೋವು ಮಾಡಿದ್ಲು. ಈಗ ಬಂದು ಮನ್ಯಾಗ ಏನ್ ಕೆಲಸ ಐಕಿ ಮಾಡ್ದಾಳನ? ಅಯ್ಯೋ ಏನ್ ಕರ್ಮಪ್ಪ, ಬೆಳಿಗ್ಗೆ ಯಾರ ಮುಖ ನೋಡ್ಕೊಂಡ್ ಬಂದ್ಯೋ ಏನ? ಸಾರಿ ಆಂಟಿ, ಈಗೇನು ನಿಮ್ನೇನು ಕರ್ಕೊಂಡು ಹೋಗ್ಬೇಕನ್ರಿ ದವಾಖಾನೆಗೆ? ಈ ಅಂಟಿಗೆ ಪಾಠ ಕಲಿಸ್ಲೇಬೇಕಲ್ಲ. ಸುಮ್ಮನೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ದರಿ. ಏನು ವಿಷಯ ಮಾಡಕತ್ತಲ್ಲ ಏನವ? ಈ ಎದ್ದೇಳ, ಎದ್ದು ನಡಿ ಹೋಗೋಣ. ಅಯ್ಯೋ ಅಂಟಿ ಸುಮ್ಮನಿರಿಪ್ಪ, ನಾ ಸ್ವಲ್ಪ ಬಿದ್ದಲ್ಲ ಸಡನ್ ಅಂತ, ಸೊಂಟಕ್ಕ ಸ್ವಲ್ಪ ನೋವು ಆಗೈತ್ರಿಪ್ಪ. ಬನ್ನಿ ಆಂಟಿ, ಎಬ್ಬಿಸ್ತೀನಿ ಬರ್ರಿ. ನಮ್ಮ ಸೈಕಲ್ ಮೇಲೆ ಕುಂಡಿಸ್ಕೊಂಡು ನಿಮ್ನ ಕರ್ಕೊಂಡು ಹೋಗ್ತೀನಿ ಹಾಸ್ಪಿಟ್ಲಿಗೆ. ಏನು ನೋಡ್ರಿ ಅಂತೀರ? ಪಾಪಲ್ಲ. ಎದ್ದೇಳ್ರಿ ಎದ್ದೇಳಿ. ಯಪ್ಪ ಎದ್ದೇಳಕ್ ಬರುವಂತೆ. ಅಲ್ಲ ಹುಡುಗಿ, ನಿನಗ ಸೈಕಲ್ ಓಡ್ಸಕ್ ಬರಲಿಲ್ಲ ಅಂದ್ರೆ ನಾನೇ ಇದನ್ನ ಗುದ್ಸಕ. ಅಯ್ಯೋ ಆಂಟಿ, ಐ ಆಮ್ ವೆರಿ ಸಾರಿ ಆಂಟಿ. ಆಂಟಿ ಗಿಂಟಿ ಅಂದ್ರೆ ನಿಮ್ ತಲೆಗೆ ಗುದ್ದು ಬಿಡ್ತೀನಿ. ನಾನು ಆಂಟಿ ಅಲ್ಲ, ಅಕ್ಕ ಅಂತ ಕರಿ, ಇಲ್ಲ ಸಿಸ್ ಅಂತ ಕರಿ. ಏನು ಸಿಸ್? ನಿನಗ ಇಂಗ್ಲಿಷ್ ಬರಂಗಿಲ್ಲ ಅನ್ಸುತ್ತ. ಆದ್ರೆ ಇಂಗ್ಲಿಷ್ ತರನ ಇದೆಯಾ? ಇಂಗ್ಲಿಷ್ ನಲ್ಲಿ ಸಿಸ್ಟರ್ ಬಲ್ಲಿ ಸಿಸ್ ಅಂತ ಕರಿಬೇಕು. ಕರಿತೀಯನ? ಆಯ್ತು ಸಿಸ್, ಬನ್ನಿ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ನನ್ನ ಮನೆಗೆ ಯಾಕೆ ಬಿಟ್ಟು ಬರ್ತೀಯಾ? ನನಗೀಗ ರೊಕ್ಕ ಕೊಟ್ಬಿಡು. ರೊಕ್ಕ ಯಾಕ? ದವಾಖಾನೆ ತೋರಿಸ್ಕೊಳಕ. ನನ್ನ ಮೊಣಕಾಲು ಬಾಳ ತೆತ್ತೈತಿ. ಹೌದಾ ಆಂಟಿ, ಬನ್ನಿ ನಿಮ್ಮ ಮನೆ ತನಕ ಹೋಗಿ ಬಿಟ್ಬಿಟ್ಟು ಅಲ್ಲೇ ಹೋಗಿ ರೊಕ್ಕ ಕೊಡ್ತೇನೆ. ಏ ಬಾರ ಹೋಗ್ಲಿ. ಸುಮ್ಮನೆ ಚಿಕ್ಕಮ್ಮರ, ಈಗ ನೋಡು ಮನೆ ತನಕ ಬಿಟ್ಬಿಟ್ಟು ಆಮೇಲೆ ರೊಕ್ಕ ಕೊಡ್ತಾರ ದವಾಖಾನೆ ತೋರ್ಸಕ. ಈಗೇನ್ ರೊಕ್ಕ ಕೊಡ್ತೀಯೋ? ಇನ್ ಎಲ್ಲಾರು 4 ಮಂದಿನ ಕೂಡಿಸ್ಬಿಟ್ಟು ಲಬ ಬೈಕೊಂಡು ನನ್ನ ಮೊಣಕಾಲ ಕಾಲ ಕಿತ್ತು ಹಾಕ್ಬಿಟ್ಟಾಳ ಅಂತ ಹೇಳು. ಹಂಗೆಲ್ಲ ಏನು ಮಾಡಕ್ ಹೋಗ್ಬೇಡ್ರಿಪ್ಪ. ನಾನ್ ಬೆಳಿಗ್ಗೆ ಎಲ್ಲ ಬಂದಿದ್ದು, ಅಷ್ಟು ರೊಕ್ಕ ಇಲ್ಲ ನನ್ನ ಕಡೆ. ಇದ್ದಷ್ಟು ರೊಕ್ಕ ಕೊಡ್ತೀಯ? ಜನನೆಲ್ಲ ಸೇರಿಸ್ಲ ನೋಡು, ನನ್ನ ಮೊಣಕಾಲ ಮುರಿದಿಟ್ಟಾಳ ಈ ಹುಡುಗಿ ಅಂತ ಹೇಳ. ಅಯ್ಯೋ ದೇವ್ರೆ, ಏ ಬಿಡ್ಲಿ ಪಾಪ. ಸುಮ್ಮನೆ ಚಿಕ್ಕಮ್ಮನ ಬಿಡ್ರಿ ಪಾಪ ಅನ್ನಕ. ಇವತ್ತೈದು ತಗೊಂಡ್ ಗುಡ್ಸ, ನಾಳೆ ಯಾವ್ದಾರ ಕಾರ್ ಕಾಡಿನ ತಂದು ಗುದಿಸ್ತ. ಅವಾಗ ಏನ್ ಮಾಡೋದು? ಆಂಟಿ ತಗೊಳ್ಳಿ, ಇಷ್ಟೇ ಇರೋದು ನನ್ನ ಕಡೆ ರೊಕ್ಕ. ಹೌದಾ? ಸರಿ ಕೊಡು. ಮುಂದಿನ ಸತೆ ಚುಕ್ತ ಮಾಡುವಂತಿ. ಏನು ಮುಂದಿನ ಸತೆನಾ? ಇನ್ನೊಂದ್ಸತಿ ಗುದ್ದಿಸ್ದಾಗ ಅವಾಗ ಗೊತ್ತಾಗತ್ತ. ಕೊಡು ರೊಕ್ಕ. ಹೋಗು, ಇನ್ನೇನ್ ನೋಡ್ತಾ ಇದ್ಯಾ ಮುಖ? ಚಿಕ್ಕಮ್ಮರ ತಗೋರಿ. ಹೆಂಗೈತಿ? ನೀ 50%, ನಾ 50%. ಓಕೆ? ಅಯ್ಯೋ ಪಾಪ ಕಡೆ ಅವಳು. ಏನ್ ಪಾಪ? ಗುದ್ದಿಸ್ಕೊಂಡವ್ರ ನಾವಿಬ್ರು. ಸುಮ್ಮನೆ ಏನು 50% ಮಾಡ್ತೀನಿ ತಡಿ. ಸುಮ್ಕೆ ರೊಕ್ಕ ಕೇಳ್ತೀರಾ?